ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವತ್ತು ಒಂದು ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋಣ. ನೋಡಿ, ಇದು ತುಪ್ಪ ಅಲ್ಲ ಬಂಧುಗಳೇ, ಕೊಬ್ಬರಿ ಎಣ್ಣೆ. ನಾವು ಕೊಬ್ಬರಿ ಎಣ್ಣೆನೇ ಬಳಸೋದು ಅಡುಗೆಗೆಲ್ಲ. ಆದ್ದರಿಂದ ಕೊಬ್ಬರಿ ಎಣ್ಣೆ ಇಟ್ಬಿಟ್ಟು ಸ್ಟವ್ ಹಚ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅಷ್ಟೇ ಅವಲಕ್ಕಿನ ಈ ಥರ ಎಣ್ಣೆಗೆ ಹಾಕ್ಕೋಬೇಕು. ಯಾವುದೇ ಎಣ್ಣೆ ಇಟ್ಕೊಳ್ಳಿ ನೀವು ಮನೆಯಲ್ಲಿ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅಡುಗೆಗೆ ಆ ಎಣ್ಣೆ ಬಳಸ್ಕೊಳ್ಳಿ. ನಾವು ಕೊಬ್ಬರಿ ಎಣ್ಣೆನೇ ಬಳಸೋದು, ಆದ್ದರಿಂದ ಹೇಳ್ತಾ ಇದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಥರ ಹಾಕಿದ್ರೆ ಅವಲಕ್ಕಿನ ಪುರಿ ಥರ ಆಗುತ್ತೆ. ನೋಡಿ, ಎಲ್ಲನೂ ಈ ಥರ ಕರ್ಕೋಬೇಕು ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ. ಇಲ್ಲ ಅಂದರೆ ಎಣ್ಣೆ ಎಲ್ಲ ಅದಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅವಲಕ್ಕಿ. ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಬಂಧುಗಳೇ ಆರೋಗ್ಯಕ್ಕೆ. ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಏನೇನೆಲ್ಲ ಡಯಟ್ಗಳೆಲ್ಲ ಮಾಡ್ತಿರ್ತಾರೆ ಆ ಥರದವರು. ಮತ್ತು ಬೆಳೆಯೋ ಮಕ್ಕಳಿಗೆ ನೋಡಿ ಈ ಥರ ಎಲ್ಲ ಹರಡ್ಕೊಂಡಿದೆ ಎಷ್ಟು ಚೆನ್ನಾಗಿ ಅವಲಕ್ಕಿ. ನಂತರ ಕಡಲೆ ಬೀಜನ ಅದೇ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಬೆಳೆಯೋ ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ ಮತ್ತು ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಕಾಂತಿಯುತವಾಗುತ್ತೆ. ಕೂದಲಿಗೆ ಅಷ್ಟೇ ಅಲ್ಲ, ಕೊಬ್ಬರಿ ಎಣ್ಣೆ ತುಂಬ ದೇಹಕ್ಕೂ ಒಳ್ಳೆಯದು. ಈಗ ಚಳಿಗಾಲ ಆಗಿರೋದ್ರಿಂದ ದೇಹಕ್ಕೆ, ನಮ್ಮ ಚರ್ಮಕ್ಕೆ ಎಣ್ಣೆ ಅಂಶ ಬೇಕು. ಆದ್ದರಿಂದ ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯ ಸುಧಾರಣೆ ಕಂಡ್ಕೋಬೋದು. ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಕೊಬ್ಬರಿ ಎಣ್ಣೆ ತುಂಬ ಬಳಸೋದ್ರಿಂದ. ನಾವು 2018ರಿಂದ ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರೋದು. ಯಾಕಂದರೆ 2018ರಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಆಯಿತು. ಆವಾಗಲಿಂದನೂ ಇಲ್ಲಿ ತನಕನೂ ನಾವು ಕೊಬ್ಬರಿ ಎಣ್ಣೆನೇ ಬಳಸ್ತಾ ಇರೋದು ಮನೆಯಲ್ಲೆಲ್ಲರೂ. ನಮಗೆ ಏನೂ ಸಮಸ್ಯೆಗಳಿಲ್ಲ ಮತ್ತು ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಗಳಲ್ಲಿ ಏರುಪೇರು ಆಗ್ತಾಯಿಲ್ಲ. ನಂತರ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ಒಣ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡು ಅದನ್ನು ಕರ್ಕೊಳ್ತಾ ಇದ್ದೀನಿ. ನೋಡಿ, ಒಣ ಕೊಬ್ಬರಿನೂ ಅಷ್ಟೇ ಯಥೇಚ್ಛವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅವಲಕ್ಕಿಯಲ್ಲಿ. ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಂದು 5-6 ಹಾಕ್ಕೊಳ್ತಾ ಇದ್ದೀನಿ ಬಂಧುಗಳೇ. ಯಾರೋ ಒಬ್ಬರು ಡಾಕ್ಟ್ರ್ ಹೇಳ್ತಾಯಿದ್ರು, ಕೊಬ್ಬರಿ ಎಣ್ಣೆ 2 ಟೀ ಸ್ಪೂನ್ ತೊಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ಮೋಷನ್ ಆಗುತ್ತೆ, ಅದು ಆಗುತ್ತೆ ಇದಾಗುತ್ತೆ ಅಂತ. ಆ ಥರದವ್ರು ಮಾತುಗಳು ಬೇಗ ನಂಬ್ತೀರಾ ಬಂಧುಗಳೇ ನೀವು? ಯಾವುದು ಮೋಷನ್ನೂ ಆಗೋಲ್ಲ, ಏನೂ ಆಗೋದಿಲ್ಲ, ಹೊಟ್ಟೆ ನೋವು ಬರೋದಿಲ್ಲ, ಏನೂ ಆಗೋದಿಲ್ಲ. ಕೊಬ್ಬರಿ ಎಣ್ಣೆ ಯಾವುದು ಬಳಸ್ಬೇಕು? ಕೊಬ್ಬರಿ ಎಣ್ಣೆ ಅಂದರೆ ಕೊಬ್ಬರಿನ ಒಡೆದ್ಬಿಟ್ಟು ನಾವೇ ಒಣ ಕೊಬ್ಬರಿನ ಮಿಲ್ ಮಾಡಿಸ್ಕೊಬಂದಿರ್ತಕ್ಕಂಥ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನ ಬಳಸ್ತೀವಿ ನಾವು. ಆ ಥರ ಎಣ್ಣೆ ಬಳಸೋದ್ರಿಂದ ಯಾವುದೇ ಭೇದಿಗಳಾಗಲಿ, ಹೊಟ್ಟೆ ನೋವಾಗಲಿ ಆ ಥರ ಏನೂ ಪ್ರಾಬ್ಲಮ್ಗಳಾಗೋದಿಲ್ಲ. ಯಾಕಂದರೆ ನಾವು ಬಳಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಆಗಲಿ ಸುಮ್ಮನೆ ಆ ಥರ ಹೇಳೋದಿಲ್ಲ. ನಾವು ಬಳಸಿದ ನಂತರ ಅಷ್ಟೇ ಹೇಳ್ತೀವಿ ನಿಮಗೆ. ನಂತರ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು, ನಂತರ ಅಚ್ಕಾರದ ಪುಡಿ, ಖಾರಕ್ಕೆ ತಕ್ಕನಾಗಿ ನಿಮ್ಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಂತರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂಧುಗಳೇ. ಹಾಗೆ ನಿಮ್ಗೆ ಈ ಮಾಹಿತಿ ಎಲ್ಲ ಉಪಯುಕ್ತ ಅನಿಸಿದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನೋಡಿ, ಒಗ್ಗರಣೆ ಎಲ್ಲ ಆಯಿತು. ಇವಾಗ ಎಲ್ಲ ಈ ಥರ ಬೆರೆಸ್ಕೊಳ್ತಾ ಇದ್ದೀನಿ. ಈ ಥರ ತೆಗೆದು ಬೇರೆ ಒಗ್ಗರಣೆ ಪಾತ್ರೆಯಲ್ಲಿ ಬೆರೆಸ್ಕೊಳ್ಳೋದ್ರಿಂದ ತಳದಲ್ಲಿ ಏನಾದ್ರು ನೋಡಿ ಈ ಥರ ಎಣ್ಣೆ ಉಳಿಕೆ ಇದ್ದರೆ ಅದು ತಳದಲ್ಲಿ ಇರುತ್ತೆ ಅಂತೇಳ್ಬಿಟ್ಟು ಅವಲಕ್ಕಿನ ಮಾತ್ರ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಳಿ ಜಾಸ್ತಿ ಇರೋದ್ರಿಂದ ಹಾಕಿದ ತಕ್ಷಣ ಸ್ವಲ್ಪ ಬಿಸಿ ತಣ್ಣಗಾದ ತಕ್ಷಣ ಎಲ್ಲ ಹೀರ್ಕೊಳ್ತಾ ಇದೆ ಎಣ್ಣೆ. ಆದ್ದರಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೆ ಕೊಬ್ಬರಿ ಎಣ್ಣೆಯಲ್ಲಿರ್ತಕ್ಕಂಥ ಆರೋಗ್ಯದ ಮಾಹಿತಿಗಳು ಇನ್ನೂ ಹೆಚ್ಚಿನದಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಂಧುಗಳೇ. ಮತ್ತು ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೂ ಸಹ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅವಲಕ್ಕಿ ಸ್ನ್ಯಾಕ್ಸು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.